ನಿರಂತರ ಅನ್ನದಾಸೋಹ ಇಂದು ದರ್ಗಾ ಜೋಳಿಗರಲ್ಲಿ ನಡೀತಾ ಇದೆ. 1895ನೇ ದಿನದ ನಿರಂತರ ಅನ್ನದಾಸೋಹಕ್ಕೆ ಸಹಾಯ ನೀಡತಕ್ಕಂಥ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಎಂ ಟಿಪ್ಪುವರ್ಧನ್ ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರ್ತಕ್ಕಂಥ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿ ಮಿತ್ರರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಇವರಿಗೆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಕೊಟ್ಟು ಕಾಪಾಡಲೆಂದು ನಮ್ಮ ಅನ್ನದಾಸ ಸಮಿತಿ ಪರವಾಗಿ ಹೃದಯಪೂರ್ವಕ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ಇಂದಿನ ಅನ್ನದಾಸೋಹಕ್ಕೆ ನೋಟ್ಬುಕ್ ವಿತರಣಾದಾನಿಗಳಾಗಿ ಹಾಗೂ ಹಾಲು ವಿತರಣಾದಾನಿಗಳಾಗಿ 1895ನೇ ದಿನದ ಅನ್ನದಾಸೋಹಕ್ಕೆ ಸಹಾಯ ನೀಡತಕ್ಕಂಥ ಶ್ರೀಯುತ ನಾರಾಯಣ ಸ್ವಾಮಿರವರು, ಸಿವಿಲ್ ಕಾಂಟ್ರಾಕ್ಟರ್, ರೋಜಿಪುರ, ದೊಡ್ಡಬಳ್ಳಾಪುರ, ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು, ಚಲನಚಿತ್ರ ನಟರು, ನಿರ್ದೇಶಕರು ಆದಂತ ಕನ್ನಡ ಪರ ಹೋರಾಟಗಾರರು ಆದಂತ ಎಂ ಟಿಪ್ಪುವರ್ಧನ್ ಸರ್ ಅವರ ಜನ್ಮದಿನದ ಅಂಗವಾಗಿ ಇವತ್ತು ನಾವು ಈ ಕಳೆದ 5 ವರ್ಷಗಳ ಕಾಲ 5 ವರ್ಷ ತುಂಬಿ 6ನೇ ವರ್ಷಕ್ಕೆ ಕಾಲಿಟ್ಟಿದೆ ಅನ್ನದಾಸೋಹ, ನಿರಂತರ ಅನ್ನದಾಸೋಹ ಇವರ ಮಲ್ಲೇಶ್ ಅವರ ನೇತೃತ್ವದಲ್ಲಿ. ಅಲ್ಲಿ ಮಕ್ಕಳ ಜೊತೆ ನಾವು ಅವರನ್ನ ಹುಟ್ಟುಹಬ್ಬವನ್ನು ಆಚರಿಸ್ಬೇಕು ಅಂತೇಳಿ ನಾನು ಜಿಲ್ಲಾಧ್ಯಕ್ಷರಾದಂಥ HS ವೆಂಕಟೇಶ್ ಅವರು, ನಾಗರಾಜ್ ಅವರು, ಶಶಿ ಅವರು, ಇನ್ನೂ ಹಲವು ಗೆಳೆಯರು ಮಾತಾಡಿಕೊಂಡು ಇವತ್ತಿನ ದಿನ ಇದನ್ನ ಅರೇಂಜ್ ಮಾಡಿದ್ದೀವಿ. ಇನ್ನೊಂದು ವಿಶೇಷ ಏನು ಅಂದ್ರೆ ಇವತ್ತಿನ ದಿನನೇ ಮಲ್ಲೇಶ್ ಅವರ ಹುಟ್ಟುಹಬ್ಬನೂ ಇದೆ. ಅದು ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಶುಭಾಶಯನ್ನು ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ದೇವರಾಜ್ ಅವರು ಬಂದಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಜಿಲ್ಲಾಧ್ಯಕ್ಷರಾದಂಥ ನಮ್ಮ HS ಅಗ್ನಿ ವೆಂಕಟೇಶ್ ಅವರು ಬಂದಿದ್ದಾರೆ, ಅವ್ರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ತಾಲೂಕು ಪ್ರಧಾನ ಕಾರ್ಯದರ್ಶಿ ಆದಂಥ ಜನಪರ ಮಂಜು ಅವರು ಬಂದಿದ್ದಾರೆ. ನಮ್ಮ ಸಂಘಟನೆ ತಾಲೂಕು ಉಪಾಧ್ಯಕ್ಷರಾದಂಥ DC ಚೌಡರಾಜ್ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಸಂಘಟನೆಯ ಇತರೆ ನಾಗರಾಜ್ ಸಂಕಪ್ಪ ಅವರು, ಮತ್ತೆ ಶಶಿ ಅವರು, ನೊಂದವರ ಬಂಧು ಸೇವಾ ಸಂಸ್ಥೆಯ ಜಿಲ್ಲಾಧ್ಯಕ್ಷರಾದಂಥ ಹೆಸರು ಗೌರಿ ಅವರು ಬಂದಿದ್ದಾರೆ, ನಂದಿನಿ ಅವರು ಬಂದಿದ್ದಾರೆ. ಇನ್ನು ಹಲವಾರು ಪತ್ರಕರ್ತರು ಬಂದಿದ್ದಾರೆ. ಎಲ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮಗೀಗ ಸಂತೋಷದ ಕ್ಷಣ, ಹುಟ್ಟಿದ ಹಬ್ಬದ ಶುಭಾಶಯ, ನಿನ್ನ ಜೀವನದ ಹೊಸ ಅರಮನೆ ಇದೀಗ ಶುರುವಾಗೋದು ಸ್ನೇಹವೇ. ಹ್ಯಾಪಿ ಬರ್ತ್ಡೇ ಟು ಯು, ಆನಂದದ ಕ್ಷಮೆಯಲ್ಲಿ ಮೂಡಲಿ ರುಚಿಗಳು. ಹ್ಯಾಪಿ ಬರ್ತ್ಡೇ ಟು ಯು, ಹುಟ್ಟಿದ ಹಬ್ಬದ ಸ್ವಪ್ನದ ಹೊಳೆಗಳು. ಎಲ್ಲ ಹೂಗಳು ನಿನ್ನ ಧರಿಸಿ 100 ಸುಗಂಧ ತರಿಸಲಿ. ಇಷ್ಟು ನಿನ್ನ ಹೃದಯಕ್ಕೆ ಹಾರವು ಅಪಿಪೂರ್ವ ಮೋದೆ ನೋಡು. ನಿನ್ನ ಕಣ್ಮಣಿಯಲ್ಲಿ ಹೊಳೆಯಲಿ ಹೊಳೆ ಕನಸು ಮರೆಯಲಿ. ಯಶಸ್ಸಿನ ಶಿಖರ ಮುತ್ತಿನ ಚುಕ್ಕಿಗಳು ಹೊಳೆಗಾಗಲಿ. ಹರದ ಪುಲಿ ಸೇರಲಿ ನಿನ್ನ ಹಸಿರು. ಸ್ನೇಹದೊಳೊಳೆ ಹರಿದ ಸಾಗರ, ಅಗಲಿಸದ ನಿನ್ನ ಹೊಂಬೆಳಕು. ಎಲ್ಲ ಯಾವಷ್ಟು ಎತ್ತರವೋ ಅಷ್ಟು ಸಹ ನೀಡಲಿ ಪ್ರೀತಿಯ ತಾವು. ಟು ಯು, ಆನಂದದ ಕ್ಷಮೆಯಲ್ಲಿ ಮೂಡಲಿ ರುಚಿಗಳು. ಹ್ಯಾಪಿ ಬರ್ತ್ಡೇ ಟು ಯು, ಹುಟ್ಟಿದ ಹಬ್ಬದ ಸ್ವಪ್ನದ ಹೊಳೆಗಳು. ದೊಡ್ಡಬಳ್ಳಾಪುರದಲ್ಲಿ ನಾವು ಈ ದಿವಸ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ನಮ್ಮ ಜೊತೆ ಇನ್ನೂ 100 ಕಾಲ ಇರಲಿ ಅಂತ ನಾವಂತೂ ಆಶಿಸ್ತಾ ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀವಿ. ಪತ್ರಕರ್ತ ಬಂಧುಗಳೇ, ಈ ದಿನ ನಮ್ಮ ನೆಚ್ಚಿನ ರಾಜ್ಯಾಧ್ಯಕ್ಷರಾದಂತಹ, ಚಲನಚಿತ್ರ ನಿರ್ದೇಶಕರಾದಂತಹ, ನಟರಾದಂತಹ ಮತ್ತು ನಮ್ಮ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಟಿಪ್ಪುವರ್ಧನ್ ಸರ್ ಅವರ ಹುಟ್ಟಿದಬ್ಬ. ಆದ್ರಿಂದ ನಾವು ಇವತ್ತು
ದರ್ಗಾಜೋಗಳ್ಳಿ ಪಂಚಾಯತಿ ವ್ಯಾಪ್ತಿಯ ಅನ್ನದಾಸೋಹಿ ಮಲ್ಲೇಶಿ ಅಂತ ಏನ್ ಹೆಸರಾಗಿದೆ 1895ನೇ ದಿನದ ಅನ್ನದಾಸೋಹ ಸಮಿತಿಯ ವತಿಯಿಂದ ನಾವು ನಮ್ಮ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದಿಂದ ಮತ್ತು ಅವರ ಅಭಿಮಾನಿ ಬಳಗದಿಂದ ನಾವಿವತ್ತು ಅನ್ನದಾಸೋಹ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದೇ ರೀತಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಮಾಡೋಂಥದ್ದು, ಹಾಲು ಎಲ್ಲ ವಿತರಣೆ ಮಾಡೋಂಥದ್ದು ಮತ್ತು ಲಘು ಉಪಹಾರ ವಿತರಣೆ ಮಾಡೋಂಥದ್ದು ಇವತ್ತು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಟಿಪ್ಪುವರ್ಧನ್ ಸರ್ ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಮತ್ತು ಅವ್ರ ಕುಟುಂಬದವ್ರಿಗೂ ಕೂಡ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಈ ದಿನ ದೇವರಲ್ಲಿ ವಿನಂತಿ ಮಾಡ್ಕೊಂತ ಇದ್ದೀನಿ. ಎಲ್ಲರಿಗೂ ಸದಾ ಒಳ್ಳೆಯದನ್ನ ಬಯಸುತ್ತಿರುವ ನಮ್ಮ ರಾಜ್ಯಾಧ್ಯಕ್ಷರಾದ ಟಿಪ್ಪುವರ್ಧನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತೆ ಮಲ್ಲೇಶ್ ಅವ್ರಿಗೂ ಸಹ ಇವತ್ತು ಹುಟ್ಟುಹಬ್ಬದ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಎಲ್ಲರಿಗೂ ಶುಭವಾಗಲಿ. ಕರ್ನಾಟಕ ರಾಜ್ಯ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದಂಥ ಟಿಪ್ಪುವರ್ಧನ್ ಸರ್ ಅವರು ಹಾಗೂ ಸಮಾಜ ಸೇವಕರು ಮತ್ತೆ ಹಿತೈಷಿಗಳು ಮತ್ತೆ ನಮ್ಮ ಎಲ್ಲರ ನೆಚ್ಚಿನ ಸಮಾಜ ಸೇವಕರಾದಂಥ ಟಿಪ್ಪುವರ್ಧನ್ ಸರ್ ಅವರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳು. ಅವರಿಗೆ ಈ ಒಂದು ವರ್ಷ ಅತ್ಯಂತ ಶುಭದಾಯಕವಾಗಿರಲಿ, ಇನ್ನೂ ಒಳ್ಳೆ ನೆಚ್ಚಿನ ಕಾರ್ಯಕ್ರಮಗಳು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಕರ್ನಾಟಕ ಪತ್ರಕರ್ತರ ಸಂಘ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಟಿಪ್ಪುವರ್ಧನ್ ಸರ್ ಅವರ ಹುಟ್ಟುಹಬ್ಬವನ್ನ ದರ್ಗಾಜೋಗಳ್ಳಿಯಲ್ಲಿ ಇರ್ತಕ್ಕಂಥ ನಮ್ಮ ಅನ್ನದಾಸೋಹಿ ಮಲ್ಲೇಶಿ ಅವರ ತಂಡ ಅನ್ನದಾಸೋಹ ಸಮಿತಿ ವತಿಯಿಂದ ಇವತ್ತು ಅರ್ಥಪೂರ್ಣವಾಗಿ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಿಸುವ ಮುಖಾಂತರ ಆಗಿರಬಹುದು, ಮತ್ತೆ ಅನ್ನದಾಸವನ್ನು ಮಾಡುವ ಮುಖಾಂತರ ಅರ್ಥಪೂರ್ಣವಾಗಿ ಒಂದು ಹುಟ್ಟುಹಬ್ಬನ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ದೊಡ್ಡಬಳ್ಳಾಪುರ ತಾಲೂಕು ಮತ್ತೆ ಜಿಲ್ಲಾ ಘಟಕದ ವತಿಯಿಂದ ಅರ್ಥಪೂರ್ಣವಾಗಿ ಈ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಅವರಿಗೆ ತಾಯಿ ಭುವನೇಶ್ವರಿ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ. ಅವರು ಇನ್ನೂ ಹೆಚ್ಚಿನ ಈ ಒಂದು ಪತ್ರಕರ್ತರ ಸೇವೆಯಲ್ಲಿ ಆಗಿರಬಹುದು, ಮತ್ತೆ ಮುಖ್ಯವಾಗಿ ನಟರು ನಿರ್ದೇಶಕರು ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ, ಅವರಿಗೆ ತಾಯಿ ಭುವನೇಶ್ವರಿ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಶುಭವನ್ನು ಕೊಡ್ತಾ ಇದ್ದೇವೆ. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಒಬ್ಬೊಬ್ಬ ವ್ಯಕ್ತಿಗೆ ಹುಟ್ಟುಹಬ್ಬ ಅನ್ನೋದು ಎಷ್ಟು ಮುಖ್ಯ ಮತ್ತು ಆ ಹುಟ್ಟುಹಬ್ಬನ ಯಾವ ರೀತಿ ಸದ್ಬಳಕೆ ಮಾಡಿ ಸಾರ್ವಜನಿಕರಿಗೆ ಉಪಯೋಗ ಆಗುವುದರ ಮೂಲಕ ಅರ್ಥಪೂರ್ಣ ಹುಟ್ಟುಹಬ್ಬನ ಆಚರಣೆ ಮಾಡುವುದರಲ್ಲಿ ಮಲ್ಲೇಶ್ ಅವರು ಅನ್ನದಾಸೋಹ ಕಾರ್ಯಕ್ರಮ ಮಾಡಿದ್ದಕ್ಕೆ ಇಡೀ ರಾಜ್ಯ, ಇಡೀ ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲೂ ಮಲ್ಲೇಶ್ ಅವರ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮ ನಡ್ಕೊಂಡೋಯ್ತು. ಪ್ರತಿಯೊಬ್ಬರು ಹುಟ್ಟುಹಬ್ಬನ ಸರಳವಾಗಿ ಅರ್ಥಪೂರ್ಣವಾಗಿ ಗಿಡ ನೆಡುವುದರ ಮೂಲಕ, ಕೇಕ್ ಕಟ್ ಮಾಡಿ ವೇಸ್ಟ್ ಮಾಡೋದ್ರ ಅಲ್ಲದೆ ಮತ್ತು ಪಾನೀಯ ಇನ್ನೊಂದು ಮತ್ತೊಂದು ತಗೊಂಡು ಗೋಜಿ ಮಸ್ತಿ ಮಾಡೋದೇ ಅಲ್ಲದೆ ಈ ರೀತಿ ಸದ್ಬಳಕೆ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಹುಟ್ಟುಹಬ್ಬ ಆಚರಣೆ ಮಾಡುವವರು ಬಂದು ಇಲ್ಲಿ ಮಾಡ್ತಾ ಸಾರ್ವಜನಿಕರಿಗೂ ಹೆಲ್ಪ್ ಮಾಡ್ತಾ ಕಳೆದ 6 ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇರುವಂತ ಮಲ್ಲೇಶ್ ಅವರು ಗಾಯಕರು, ನನ್ನ ಆತ್ಮೀಯ ಸ್ನೇಹಿತರು ಆದಂತ ಮಲ್ಲೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಈ ರೀತಿ ಇನ್ನೂ ಕಾರ್ಯಕ್ರಮಗಳಿಗೆ ಮಾಡಿದ್ರೆ ನಾವು ಸಹ ಅವ್ರ ಜೊತೆ ನೆರವಾಗೋಣ. ಈ ಹುಟ್ಟುಹಬ್ಬ ಅವರಿಗೆ ಸಾಂಕೇತಿಕವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಅವ್ರ ಹುಟ್ಟುಹಬ್ಬನ ಈ ತಿಂಗಳಲ್ಲಿ ಆಚರಿಸ್ತೀವಿ ಅಂತ ಹೇಳ್ತಾ ಇಷ್ಟು ಹೇಳೋ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಒಂದು ಮಾತು ತಿಳಿಸ್ತೀನಿ. ಮಲ್ಲೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ. ಬಂಧುಗಳೇ, ಇವತ್ತಿನ ದಿವಸ ನಮ್ಮ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಟಿಪ್ಪುವರ್ಧನ್ ಅವರ ಹುಟ್ಟುಹಬ್ಬವನ್ನ ದರ್ಗಾಜೋಗಳ್ಳಿಯಲ್ಲಿ ಅನ್ನದಾಸೋಹ ಸೇವೆಯನ್ನು ಮಾಡುವ ಮುಖಾಂತರ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೇವೆ. ಅನ್ನದಾಸೋಹ ಸಮಿತಿಯ ಮುಖ್ಯಸ್ಥರಾದಂತಹ ಅನ್ನದಾಸಿ ಮಲ್ಲೇಶಿ ಅವರ ಹುಟ್ಟುಹಬ್ಬನು ಸಹ ಈ ಒಂದು ಸಂದರ್ಭದಲ್ಲಿ ಇರುವುದರಿಂದ ನಮ್ಮ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಮತ್ತೆ ನಮ್ಮ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸುವ ಮುಖಾಂತರ ಈ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ. ಎಲ್ಲ ಕನ್ನಡಿಗರ ಪರವಾಗಿ ಮತ್ತೆ ಊರಿನ ನಾಗರಿಕರ ಪರವಾಗಿ ಹಾಗೂ ಕರ್ನಾಟಕ ಎಲ್ಲ ಪತ್ರಕರ್ತರ ಮಾಧ್ಯಮ ಮಿತ್ರರ ಪರವಾಗಿ, ಎಲ್ಲ ಕನ್ನಡ ಮನಸ್ಸುಗಳ ಪರವಾಗಿ ಹಾಗೂ ಕನ್ನಡ ಪರ ಹೋರಾಟಗಾರರ ಪರವಾಗಿ ಆತ್ಮೀಯರಾದಂತಹ ಅನ್ನದಾಸೋಹಿ ಮಲ್ಲೇಶ್ ಅವರಿಗೆ ಈ ಒಂದು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಶುಭವಾಗಲಿ ಅವರಿಗೆ.